ನಮಸ್ಕಾರ ಸ್ನೇಹಿತರೆ. ಪ್ರತಿ ತಿಂಗಳು ಸಂಬಳ ಬರ್ತಿದೆ, ಆದ್ರೆ ತಿಂಗಳ ಕೊನೆಗೆ ಕೈಯಲ್ಲಿ ₹100 ಕೂಡ ಉಳಿಯಲ್ಲ ಅಂತ ಅನಿಸುತ್ತಿದೆಯಾ? ನಾನು ಕಷ್ಟಪಟ್ಟು ದುಡಿತೀನಿ, ಆದ್ರೆ ಹಣ ಮಾತ್ರ ನನ್ನ ಜೊತೆ ನಿಲ್ಲಲ್ಲ ಅಂತ ನೀವು ಫೀಲ್ ಮಾಡ್ತಿದ್ರೆ ಈ ವಿಡಿಯೋ ನಿಮ್ಮ ಜೀವನ ಬದಲಿಸಬಹುದು. ಇವತ್ತು ನಾನು ನಿಮಗೆ ಹಣ ಕೈಯಲ್ಲಿ ಉಳಿಯದೇ ಇರೋದಕ್ಕೆ ಇರುವ 5 ದೊಡ್ಡ ಕಾರಣಗಳು, ಅದನ್ನು ಒಂದು ರಿಯಲ್ ಲೈಫ್ ಸ್ಟೋರಿ ಜೊತೆ ಹೇಳ್ತೀನಿ. ಸ್ಟೋರಿ ಪರಿಚಯ. ಇದು ರವಿ ಅನ್ನೋ ಸಾಮಾನ್ಯ ಹುಡುಗನ ಕತೆ. 30,000 ಸಂಬಳ, ಚಿಕ್ಕ ಫ್ಯಾಮಿಲಿ, ಆದ್ರೆ ಪ್ರತಿ ತಿಂಗಳು ಸಾಲ, ಒತ್ತಡ, ಟೆನ್ಷನ್. ನೋಡೋಣ ರವಿ ಮಾಡ್ತಿದ್ದ 5 ತಪ್ಪುಗಳು ಯಾವುವು. 1 ಕಾರಣ, ಬಜೆಟ್ ಇಲ್ಲದೆ ಬದುಕೋದು. ರವಿ ಯಾವತ್ತೂ ಪ್ಲಾನ್ ಮಾಡಲ್ಲ. ಸಂಬಳ ಬಂದ ದಿನವೇ ಶಾಪಿಂಗ್, ಹೊರಗಡೆ ಊಟ, ಆನ್ಲೈನ್ ಆರ್ಡರ್. ತಿಂಗಳ ಮಧ್ಯಕ್ಕೆ ಬಂದಾಗ ಹಣ ಎಲ್ಲ ಹೋಯ್ತು ಅನ್ನೋ ಪ್ರಶ್ನೆ. ಬಜೆಟ್ ಇಲ್ಲದೆ ದುಡಿಯೋದು, ನೀರು ತುಂಬದೆ ಬಕೆಟ್ ಹಿಡಿದಂತೆ. 2ನೇ ಕಾರಣ, ಚಿಕ್ಕ ಖರ್ಚು ದೊಡ್ಡ ಸಮಸ್ಯೆ ಅಂತ ಗೊತ್ತಿರಲ್ಲ. ರವಿ ಪ್ರತಿದಿನ ₹50 ಟೀ, ₹100 ಸ್ನ್ಯಾಕ್ಸ್, ಇದು ಚಿಕ್ಕದು ಅಲ್ವಾ ಅಂತ ಬಿಡ್ತಾನೆ. ಆದ್ರೆ ತಿಂಗಳ ಕೊನೆಗೆ ನೋಡಿದ್ರೆ ₹4,000 ರಿಂದ ₹5,000 ಹಾಳು. ಹಣ ದೊಡ್ಡದಾಗಿ ಹೋಗೋದಿಲ್ಲ, ಚಿಕ್ಕ ಚಿಕ್ಕ ರಂಧ್ರಗಳಿಂದ ಲೀಕ್ ಆಗುತ್ತೆ. 3ನೇ ಕಾರಣ, ಎಂಐ ಜೀವನ, ಶೋ ಆಫ್ ಲೈಫ್ ಸ್ಟೈಲ್. ಫೋನ್ ಎಂಐ, ಬೈಕ್ ಎಂಐ, ಟಿವಿ ಎಂಐ, ಜನ ಏನು ಹೇಳ್ತಾರೆ ಅನ್ನೋ ಭಯ. ಸಂತೋಷ್ ಕಡಿಮೆ, ಎಂಐ ಜಾಸ್ತಿ. ನಿಮ್ಮ ಆದಾಯಕ್ಕೆ ತಕ್ಕ ಜೀವನ ಇಲ್ಲ ಅಂದ್ರೆ ಹಣ ಯಾವತ್ತೂ ಉಳಿಯಲ್ಲ. 4ನೇ ಕಾರಣ, ಉಳಿತಾಯ ಮೊದಲು ಅಲ್ಲ ಕೊನೆಗೆ. ರವಿ ಹೇಳ್ತಿದ್ದ, ತಿಂಗಳ ಕೊನೆಯಲ್ಲಿ ಉಳಿದ್ರೆ ಸೇವಿಂಗ್ ಮಾಡ್ತೀನಿ, ಆದ್ರೆ ಕೊನೆಗೆ ಉಳಿದದ್ದೇ ಇಲ್ಲ. ಸಂಬಳ ಬಂದ ಕೂಡಲೇ ಮೊದಲು ಸೇವಿಂಗ್, ನಂತರ ಖರ್ಚು. ಇದೇ ಶ್ರೀಮಂತರ ಸೀಕ್ರೆಟ್. 5 ಕಾರಣ, ಹಣದ ಅರಿವು ಇಲ್ಲ. ರವಿಗೆ ಸಿಪ್, ಇನ್ಶೂರೆನ್ಸ್, ಎಮರ್ಜೆನ್ಸಿ ಫಂಡ್ ಏನು ಗೊತ್ತಿರಲ್ಲ. ಹಣ ದುಡಿತಾನೆ, ಆದ್ರೆ ಹಣ ಕೆಲಸ ಮಾಡಲ್ಲ. ಮೆಸೇಜ್, ಹಣದ ಜ್ಞಾನ ಇಲ್ಲ ಅಂದ್ರೆ ಎಷ್ಟು ದುಡಿದ್ರೂ ಬಡತನ ಬಿಡಲ್ಲ. ಕ್ಲೈಮ್ಯಾಕ್ಸ್ ಮೆಸೇಜ್. ರವಿ ತನ್ನ ತಪ್ಪುಗಳನ್ನು ಅರ್ಥ ಮಾಡಿಕೊಂಡ. ಬಜೆಟ್ ಶುರು ಮಾಡಿದ, ಸೇವಿಂಗ್ ಮೊದಲು ಮಾಡಿದ. ಇವತ್ತು ಅವನ ಕೈಯಲ್ಲಿ ಹಣ ಮಾತ್ರ ಅಲ್ಲ, ಮನಃಶಾಂತಿಯೂ ಇದೆ. ಸ್ನೇಹಿತರೆ, ನೀವು ರವಿ ತರ ಇದ್ರಾ? ಈ 5 ಕಾರಣಗಳಲ್ಲಿ ಯಾವುದು ನಿಮ್ಮ ಜೀವನದಲ್ಲೂ ಇದೆಯಾ? ಕಾಮೆಂಟ್ನಲ್ಲಿ ಹೌದು ಅಂತ ಬರೆಯಿರಿ. ಈ ವಿಡಿಯೋ ಒಬ್ಬ ಗೆಳೆಯನ ಜೀವನ ಬದಲಿಸಬಹುದು. ಶೇರ್ ಮಾಡಿ. ಮನಿ ಗುರು ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.